ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸ್ಟಾರ್ ನೆಕ್ಕನ್ನು ಕಟ್ಟಿಂಗ್ ಮಾಡಿ ತೋರಿಸಿ ಅಂತ ಒಬ್ಬರು ಕಮೆಂಟ್ ಆಗಿದ್ದರು. ಅವ್ರಿಗೋಸ್ಕರ ಈ ಒಂದು ಕಟ್ಟಿಂಗು ಬ್ಲೌಸ್ ಅಂತ ಹೇಳ್ಬೋದು. ಮತ್ತು ಹೊಸಕ್ಕೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಸೊಂಟನ ಫಸ್ಟ್ ಅಳತೆ ಮಾಡ್ಕೊಂಡು 8 ಇಂಚ್ ಬಂತು. ಅದಾದಮೇಲೆ 1 ಇಂಚ್ ಟಕ್ಸ್ ಪಾಯಿಂಟ್ಗೆ, ಅದಾದಮೇಲೆ 2 ಇಂಚಿಗೆ ಮಾರ್ಜಿನ್ಗೆ, ಕೆಳಗಡೆ 1/2 ಇಂಚ್ ಫೋಲ್ಡ್ ಮಾಡಲಿಕ್ಕೆ, ಸ್ಟಿಚಿಂಗ್ ಮಾಡಲಿಕ್ಕೆ 1/2 ಇಂಚ್ ಬಿಟ್ಟಿದ್ದೀನಿ. ಇದು ರೆಡಿ ಬಂದು 15 ಇಂಚು. ಟೋಟಲಾಗಿ ನಾವು ಅಳತೆ ತೊಗೋಬೇಕಾಗಿರೋದು 15 ಇಂಚು. ರೆಡಿ 14 ಇಂಚು ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು 14ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬಿಟ್ಟರೆ 14ವರೆ, ಕೆಳಗಡೆ ಸೇರಿಸ್ಕೊಂಡ್ರೆ ನಮಗೆ 15 ಇಂಚ್ ರೆಡಿ ಆಗುತ್ತೆ. ಇಲ್ಲಿ ಶೋಲ್ಡ್ರ್ ಬಂದು 5 ಇಂಚನ್ನು ತೊಗೊತಾ ಇದ್ದೀನಿ. ಯಾಕಂದರೆ ನೆಕ್ಕು ಲೆಂತ್ ಇದೆ, ಅಂದರೆ ಬ್ರಾಡ್ ಇದೆ, ಅದಕ್ಕೋಸ್ಕರ ನಾನಿಲ್ಲಿ 5 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಹಾರ್ಮೋಲ್ ಬಂದುಬಿಟ್ಟು 5ವರೆ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಪ್ಪ ಅಂತ ಹೇಳೋದಾದರೆ 9ವರೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. 9ವರೆಗೆ ನಮಗೆ ಫಿಟ್ಟಿಂಗ್ ಬರಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಆ 9ವರೆ ಚೆಸ್ಟ್ ಮೆಜರ್ಮೆಂಟಿಗೆ ನಾನು ಶೋಲ್ಡ್ರ್ ಮತ್ತು ಹಾರ್ಮೋಲ್ ಎಷ್ಟು ತೊಗೊಂಡಿದ್ದೀನಿ ಅಂತ ಅನ್ನೋದಾದರೆ 5 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ, 5.5 ಇಂಚು ಹಾರ್ಮೋಲ್ ತೊಗೊಂಡಿದ್ದೀನಿ. ಇಲ್ಲಿ 9ವರೆ ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕಿಂಗು ಮತ್ತು ಫಿಟ್ಟಿಂಗ್ ಒಳಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಸುಲಭ, ತುಂಬ ಪಟಾಪಟ್ ಅಂತ ನಾವು ಬ್ಲೌಸ್ ಮಾರ್ಕಿಂಗನ್ನು ಮಾಡಿ ಕಟ್ಟಿಂಗನ್ನು ಮಾಡ್ಕೋಬೋದು. ಇಲ್ಲಿ ನಾನಿಲ್ಲಿ ಆರ್ಮೋಲು ಕರೆಕ್ಟಾಗಿ 5.5 ಇಂಚಿಗೆ ತೊಗೊತಾ ಇರೋದು. 5.5 ಇಂಚಿಗೆ ತೊಗೊಂಡು ನಾನಿಲ್ಲಿ 1/4 ಇಂಚಿಗೆ ನಾನು ಬ್ಯಾಕ್ ಸೈಡು ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. 1/4 ಇಂಚು ಸಾಕಾಗುತ್ತೆ. 1.5 ಇಂಚ್ ತೊಗೊಂಡ್ರೆ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ. 1/4 ಇಂಚಿಗೆ ಆರ್ಮೋಲ್ ಶೇಪನ್ನು ತೊಗೋಬೇಕಾಗತ್ತೆ. ನೆಕ್ಕಿನ ಒಂದು ಲೆಂತು ಬಂದುಬಿಟ್ಟು 10 ಇಂಚಿದೆ ಸ್ನೇಹಿತರೆ. ನಮಗೆ 10 ಇಂಚಿಗೆ ನಮಗೆ ಬರಬೇಕು. ಇಲ್ಲಿ ನೋಡ್ತಾ ಇರ್ಬೋದು, 10 ಇಂಚು ಲೆಂತು ನೆಕ್ ಉದ್ದ ಬಂದುಬಿಟ್ಟು 10 ಇಂಚ್ ಇರೋದ್ರಿಂದ ನನಗೆ 2 ಇಂಚು ನೆಕ್ ಬಿಟ್ಟು ತೊಗೊತೀನಿ. ಇಲ್ಲಿ ಕೆಳಗಡೆ ಬ್ರಾಡ್ ಬಂದು 3 ಇಂಚಿಗೆ ತೊಗೊತಾ ಇರೋದು. 3 ಇಂಚಿಗೆ ಬ್ರಾಡ್ ತೊಗೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಬ್ಯಾಕಲ್ಲಿ ಬ್ರಾಡಾಗಿ ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಾವು ಇಲ್ಲಿ ಶೇಪನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಸ್ಟಾರ್ ನೆಕ್ ಬೇಕು ಅಂತಂದರೆ ಈ ರೀತಿ ಬಾಕ್ಸ್ ರೀತಿ ಹಾಕ್ಕೊಂಡ್ರೆ ನಮಗೆ ಅದರೊಳಗಡೆ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಫಸ್ಟ್ ಸ್ಕೇಲ್ ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸ್ಕೇಲ್ ತೊಗೊಂಡು ಈ ರೀತಿ ಮಾಡಿಕೊಂಡು ಫಸ್ಟ್ ಒಂದು ಗೆರೆ ಹಾಕ್ಕೊಳ್ಳಿ. ನಮಗೆ ತುಂಬ ಬ್ರಾಡ್ ಅಂದರೆ ಬ್ರಾಡು, ತುಂಬ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಅಂದರೆ ಮೀಡಿಯಮ್ ನಮಗೆ ಬ್ರಾಡ್ ತೊಗೊಂಡ್ರೆ ಯಾವುದೂ ಸಮಸ್ಯೆ ಆಗೋಲ್ಲ. ಈ ರೀತಿ ಒಂದು ಶೇಪನ್ನು ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಶೇಪನ್ನು ಕೊಟ್ಟರೆ ನಮಗೆ ತುಂಬ ಚೆನ್ನಾಗಿ ಸ್ಟಾರ್ ನೆಕ್ ಅನ್ನೋದು ಬರುತ್ತೆ. ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಇನ್ನೂ ಸ್ಟಿಚಿಂಗ್ ಮಾಡಿದ್ರೆ ಅಂತೂ ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ. ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನೋಡ್ತಾ ಇರ್ಬೋದು, ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಜಸ್ಟ್ ಬ್ಯಾಕ್ ಪಾರ್ಟ್ ಅಷ್ಟೇ ನಾನು ತೋರಿಸ್ತಾ ಇರೋದು. ಯಾಕಂತಂದರೆ ಕೇಳ್ಕೊಂಡಿರೋದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಕ್ ಸೈಡ್ ಅಷ್ಟೇ ತೋರಿಸ್ತಾ ಇರೋದು. ಫ್ರಂಟಲ್ಲಿ ನಾನು ಕಟ್ಟಿಂಗ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀನಿ. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡಲ್ಲ. ಯಾಕಂತಂದರೆ ಇವರು ಕೇಳ್ಕೊಂಡಿರೋದ್ರಿಂದ ಸ್ಟಾರ್ ನೆಕ್ಕು ಫೈನಲಾಗಿ ಯಾವ ರೀತಿ ಬಂತು ಅನ್ನೋದನ್ನು ಅವ್ರಿಗೂ ಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ಇದು ಸ್ಟಿಚಿಂಗು ಆದಮೇಲೆ ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ. ಅವ್ರ ಹೆಸರು ಬಂದುಬಿಟ್ಟು ನಾಗಮ್ಮ ಅಂತ ಇದೆ, ಅವರ ಐಡಿ ನೆನಪು ಬಂದುಬಿಟ್ಟು, ಅದಕ್ಕೋಸ್ಕರ ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದೀನಿ. ಈ ನಿಮಗೆ ಬೇಕಾದರೂ ಕ್ಯಾನ್ವಾಸ್ ಹಾಕಿ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಕ್ಯಾನ್ವಾಸು ಏನು ಯೂಸ್ ಮಾಡಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ. ಕ್ಲೀನಾಗಿ ತೋರಿಸ್ಬೇಕು ಅನ್ನೋದಾದರೆ ಈ ರೀತಿ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ರೆಡಿಯಾಗಿದೆ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸೂಜಿನ ಕರೆಕ್ಟಾಗಿ ನೋಡಿಕೊಂಡು ಕುಂದಿರಿಸಿ ನೀವು ಸ್ಟಿಚಿಂಗನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಬರುತ್ತೆ. ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಇವಾಗ ನಾನು ಪ್ರತಿಯೊಂದು ಪಾಯಿಂಟನ್ನು ನಿಮಗೆ ತೋರಿಸ್ತೀನಿ ಮಾರ್ಕ್ ಮಾಡಿ. 9.5 ಚೆಸ್ಟ್ ಬರುತ್ತೆ. 10 ಇಂಚು ನಮಗೆ ನೆಕ್ಕಿನ ಉದ್ದ, 14.5 ನಾನು ಇಲ್ಲಿ ಟೋಟಲಾಗಿ 15 ಇಂಚು ತೊಗೊಂಡಿದ್ದೀನಿ. ಮೇಲೆ ಬಿಟ್ಟರೆ 14.5 ಆಗುತ್ತೆ. ಅದಕ್ಕೋಸ್ಕರ 10 ಇಂಚು ನನಗೆ ನೆಕ್ಕಿನ ಉದ್ದ ಬಂದುಬಿಟ್ಟು 10 ಇಂಚು. ಟೋಟಲ್ ಶೋಲ್ಡ್ರ್ ಬಂದು 5 ಇಂಚು. ಹಾರ್ಮೋಲ್ ಬಂದುಬಿಟ್ಟು 5.5 ಇಂಚು. ಈ ರೀತಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಾರ್ಜಿನ್ಗೋಸ್ಕರ 2 ಇಂಚ್ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ 2 ಇಂಚ್ ಬಿಟ್ಕೊಳ್ಳಿ. ಬಟ್ಟೆ ಕಡಿಮೆ ಇತ್ತು ಅಂತಂದರೆ 1.5 ಇಂಚ್ ಆಗುವಷ್ಟು ತೊಗೋಬೋದು.
ಸೊಂಟದ ಒಂದು ಬ್ಯಾಕಲ್ಲಿ ಸೊಂಟ ಬಂದುಬಿಟ್ಟು 8 ಇಂಚು ಪ್ಲಸ್ 1 ಇಂಚು ಟಕ್ಸ್ ಪಾಯಿಂಟ್ಗೆ 2 ಇಂಚು ಮಾರ್ಜಿನ್ಗೆ. ತುಂಬ ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗು ಇದೇ ರೀತಿ ಕೂಡ ಮಾಡ್ಬೋದು. ಜೊತೆಗೆ ಇದೊಂದು ಫಿಟ್ಟಿಂಗ್ ಲೈನು ನಮಗೆ ಅಷ್ಟು ಗೊತ್ತಾಗಲ್ಲ ಅಂತಂದರೆ ಇದೊಂದು ನಾಚ್ ಹಾಕ್ಕೊಂಬಿಡಿ ಫಿಟ್ಟಿಂಗ್ ಲೈನು. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಹೋಗ್ಬಿಡುತ್ತೆ, ಒಂದೊಂದ್ಸರಿ ಮಾರ್ಕಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ನಾಚನ್ನು ಹೊಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.